Hello students, today we are going to learn about resistance. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ರೆಸಿಸ್ಟೆನ್ಸ್ನ ಇಂಪಾರ್ಟೆನ್ಸ್ ಇಂದ ಸರ್ಕ್ಯೂಟ್ ಹೇಳಿದೆ. ಅದನ್ನು ಪ್ರಾಕ್ಟಿಕಲ್ ಸರ್ಕ್ಯೂಟಲ್ಲಿ ಇನ್ನೊಂದ್ಸಲಿ ತೋರಿಸ್ತೀನಿ, ಎಷ್ಟು ಇಂಪಾರ್ಟೆಂಟ್ ರೆಸಿಸ್ಟೆನ್ಸು ಅಥವಾ ರೆಸಿಸ್ಟರ್ಸು ಇನ್ ದ ಸರ್ಕ್ಯೂಟು. ಇಲ್ಲ ಅಂದರೆ ಏನಾಗುತ್ತೆ ಅಂತ ವರ್ಚುವಲ್ ಸರ್ಕ್ಯೂಟ್ ಲ್ಯಾಬಲ್ಲಿ ನೋಡೋಣ. ಈ ಲ್ಯಾಬಲ್ಲಿ ನಾವು ಇವಾಗ ಒಂದು ಸರ್ಕ್ಯೂಟ್ ಡೆವಲಪ್ ಮಾಡೋಣ. ಈ ಸರ್ಕ್ಯೂಟಲ್ಲಿ ನಮಗೇನಿದೆ, 9 ವೋಲ್ಟ್ಸ್ ಬ್ಯಾಟ್ರಿ ಇದೆ. ಸರ್ಕ್ಯೂಟ್ ಜಸ್ಟ್ ಅ ವೈರ್ ಇದು ಅಲ್ವಾ. ಸರ್ಕ್ಯೂಟ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಸ್ವಿಚ್ ಆನ್ ಮಾಡ್ತೀನಿ. ಸರ್ಕ್ಯೂಟ್ ಬ್ರೇಕ್ ಆಯಿತು ಅಥವಾ ಶಾರ್ಟ್ ಸರ್ಕ್ಯೂಟ್ ಆಯಿತು. ಯಾಕಾಯಿತು? ಇದು ಏನು ಕೇಸ್ ಹೇಳುತ್ತೆ ಅಂದರೆ, ಎಲೆಕ್ಟ್ರಾನ್ಸು ಯಾವಾಗ ಸ್ಮಾಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದರೂ ಕೂಡ ಹೈ ವಾಲ್ಯೂಮ್ ಆಫ್ ಕರೆಂಟು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ವಿಲ್ ಅಫೆಕ್ಟ್ ದ ಸರ್ಕ್ಯೂಟ್. ಯಾಕೆಂದರೆ ಆ ಕಂಡಕ್ಟರಿಗೆ ಅಷ್ಟು ಎಲೆಕ್ಟ್ರಾನ್ಸ್ನ ಕಂಡಕ್ಟ್ ಮಾಡೋ ಕೆಪಾಸಿಟಿ ಇರಲ್ಲ, ಆವಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಇದು 9 ವೋಲ್ಟ್ ಇದಕ್ಕಾಗಿದೆ. ಕಡಿಮೆ ವೋಲ್ಟೇಜ್ ಇಟ್ಟರೆ ಕಡಿಮೆ ಏನು ಶಾರ್ಟ್ ಸರ್ಕ್ಯೂಟ್ ಆಗಲ್ಲ ಅಂದ್ಕೊಂಡಿದ್ದೀರಾ? ಒಂದ್ಸಲಿ ಚೆಕ್ ಮಾಡೋಣ ಏನಾಗುತ್ತೆ ಅಂತ ನೋಡೋಣ. ಸ್ವಿಚ್ ಆಫ್ ಮಾಡೋಣ, ವೋಲ್ಟೇಜ್ನ 0 ಮಾಡೋಣ, ರೈಟ್. ಸ್ವಿಚ್ ಆನ್ ಮಾಡೋಣ, ಸೊ ನಥಿಂಗ್ ಹ್ಯಾಪನ್ಸ್, ರೈಟ್. ಬಟ್ ವೋಲ್ಟೇಜ್ನ ಜಸ್ಟ್ 0.1 ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಷ್ಟೇ. ಏನಾಗುತ್ತೆ ನೋಡೋಣ. ಏನಾಗ್ಬೋದು ನಿಮ್ಮ ಪ್ರಕಾರ? ಲೆಟ್ ಸಿ. ಜಸ್ಟ್ 0.1 ವೋಲ್ಟೇಜ್ ಜಾಸ್ತಿ ಆದರೂ ಕೂಡ ಸರ್ಕ್ಯೂಟಲ್ಲಿ ಆಲ್ ಎಲೆಕ್ಟ್ರಾನ್ ಸ್ಟಾರ್ಟ್ ಮೂವಿಂಗ್. ಆದರೆ ಆ ಕಂಡಕ್ಟರಿಗೆ ಅದನ್ನು ಕಂಡಕ್ಟ್ ಮಾಡೋ ಕೆಪಾಸಿಟಿನೇ ಇರಲ್ಲ. ಹೆನ್ಸ್ ದ ಶಾರ್ಟ್ ಸರ್ಕ್ಯೂಟ್ ಹ್ಯಾಪನ್ಸ್. ನಾವು ಲೆಟ್ ಅಸ್ ಇಂಟ್ರೊಡ್ಯೂಸ್ ಎ ರೆಸಿಸ್ಟರ್ ಇನ್ ದ ಸರ್ಕ್ಯೂಟ್. ಸರ್ಕ್ಯೂಟ್ನ ಜಾಯಿನ್ ಮಾಡೋಣ. ಇದರ ರೆಸಿಸ್ಟೆನ್ಸ್ ಎಷ್ಟಿದೆ? 10 ಓಮ್ಸ್ ಇದೆ. ಬ್ಯಾಟ್ರಿ ಕೆಪಾಸಿಟಿ 0.1 ವೋಲ್ಟ್ಸ್ ಇದೆ. ಸ್ವಲ್ಪ ಜಾಸ್ತಿ ಮಾಡೋಣ. ಇದು ಕೂಡ 8 to 10 ವೋಲ್ಟ್ಸ್ ಮಾಡೋಣ. ಈಗ ಸ್ವಿಚ್ ಆನ್ ಮಾಡಿದ್ರೆ ಏನಾಗುತ್ತೆ? ದೇರ್ ಇಸ್ ನೋ ಶಾರ್ಟ್ ಸರ್ಕ್ಯೂಟ್. ಅಂದರೆ ರೆಸಿಸ್ಟರ್ಸ್ ಇದ್ದಾಗ ನಮಗೆ ಕಂಟ್ರೋಲ್ಡ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ, ಇಲ್ಲ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅನ್ನೋದು ಗೊತ್ತಾಯ್ತು ನಿಮಗೆ. ಓಕೆ, ಈಗ ನೋಡಿ 10 ಓಮ್ಸ್ ಅಷ್ಟೇ ಅಂತಲ್ಲ. ನಾನು ಅಕಸ್ಮಾತ್ ರೆಸಿಸ್ಟೆನ್ಸ್ನ 0 ಮಾಡ್ತೀನಿ, ಈಗ ನೋಡಿ ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು. ಬಟ್ ಎ ಸ್ಮಾಲ್ ರೆಸಿಸ್ಟೆನ್ಸ್ ಇದ್ರೂ ಸಾಕು, ಸರ್ಕ್ಯೂಟು ಸರ್ವೈವ್ ಆಗುತ್ತೆ. ಎಷ್ಟು? ಒಂದು 2 ಓಮ್ಸ್ ಆದರೂ ಬೇಕಾಗ್ತದೆ ಅನಿಸುತ್ತೆ. ಈಗ ಡ್ಯಾಮೇಜ್ ಆಯಿತು. ಅರ್ಥ ಆಗ್ತಿದೆಯಾ? ಇದಕ್ಕಿಂತ ಕಡಿಮೆ ಆದರೆ ರೆಸಿಸ್ಟೆನ್ಸು, ಅಲ್ಲಿ ಎಲೆಕ್ಟ್ರಾನ್ಸ್ ದೇ ವಿಲ್ ರಶ್ ಟುವರ್ಡ್ಸ್, ಆವಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಹೋಪ್ ಯು ಆರ್ ಗೆಟಿಂಗ್ ದಿಸ್ ಕಾನ್ಸೆಪ್ಟ್. ರೆಸಿಸ್ಟೆನ್ಸ್ ಎಷ್ಟು ಇಂಪಾರ್ಟೆಂಟು ಒಂದು ಸರ್ಕ್ಯೂಟಲ್ಲಿ ಅಂತ. ಓಕೆ, ಸಿ. ಆ್ಯಂಡ್ ಆಲ್ಸೋ ಯು ಶುಡ್ ವೆರಿ ಕೇರ್ಫುಲಿ ಅಬ್ಸರ್ವ್ ಹಿಯರ್ ದ ಕಲರ್ ಆಫ್ ದ ರೆಸಿಸ್ಟೆನ್ಸ್ ಇಸ್ ಕೀಪ್ ಚೇಂಜಿಂಗ್. ನಾನು 0.8 ಓಮ್ಸಿಂದ 0.9 ಮಾಡಿದೆ. ಸಿ, ವೈಟ್ ಬ್ಯಾಂಡ್ ಬಂತು ಒಂದು ಕಡೆ. ನೆಕ್ಸ್ಟು ಬ್ರೌನ್ 1 ಓಮಿಗೆ. ದೆನ್ ಐ ವಿಲ್ ಜಸ್ಟ್ ರ್ಯಾಂಡಮ್ಲಿ ಸ್ವಿಚ್. ಸಿ, ಕಲರ್ ಚೇಂಜ್ ಆಯ್ತಲ್ವ ರೆಸಿಸ್ಟರ್ದು. ಅಂದರೆ ಈ ರೆಸಿಸ್ಟರ್ ಮೇಲಿರುವ ಕಲರ್ ಬ್ಯಾಂಡ್ಸ್ ನಮಗೆ ಅದರ ಕೆಪಾಸಿಟಿನ ಡಿಫೈನ್ ಮಾಡುತ್ತೆ. ಇದು ನಿಮಗೆ ಗೊತ್ತಿರಲಿ ಅಷ್ಟೆ. ನಿಮ್ಗೆ ಗೊತ್ತಾಯ್ತಲ್ವ ರೆಸಿಸ್ಟರ್ಸ್ ಎಷ್ಟು ಇಂಪಾರ್ಟೆಂಟು ಒಂದು ಸರ್ಕ್ಯೂಟಲ್ಲಿ ರೆಸಿಸ್ಟರ್ಸ್ ಇಲ್ಲ ಅಂತಂದರೆ ನಮಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಓಕೆ, ಬಿಕಾಸ್ ಹೈ ವಾಲ್ಯೂಮ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ನಾವು ಜಸ್ಟ್ ಇವಾಗ ಏನು ನೋಡಿದ್ವಿ? ಸೊ ದಿಸ್ ಇಸ್ ದ ಶಾರ್ಟ್ ಸರ್ಕ್ಯೂಟ್ ಕೇಸ್, ರೈಟ್. ಏನು ಅಂದರೆ ನೆಗೆಟಿವ್ ಟರ್ಮಿನಲ್ ಆರ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಡೈರೆಕ್ಟ್ಲಿ ವೆನ್ ವಿ ಕನೆಕ್ಟ್ ಟು, ಅವಾಗ ಏನಾಗುತ್ತೆ? ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಯಾಕೆಂದರೆ ದೆರ್ ಈಸ್ ನೋ ರೆಸಿಸ್ಟೆನ್ಸ್ ಅಲ್ವಾ, ಅಥವಾ ರೆಸಿಸ್ಟರ್ ಅಥವಾ ಲೋಡ್ ಏನು ಇಲ್ಲದಾಗ ಹೈ ಫ್ಲೋ ಆಫ್ ಎಲೆಕ್ಟ್ರಾನ್ ಆಗಿ ಈ ಥರ ಹೀಟ್ ಜನರೇಟ್ ಆಗಿ ಕಂಡಕ್ಟರೇ ಮೆಲ್ಟ್ ಆಗಿ ನಮಗೆ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಹಾಗಿದ್ರೆ ರೆಗ್ಯುಲರ್ ಸರ್ಕ್ಯೂಟಲ್ಲಿ ಯಾವ ಥರ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ ಅಥವಾ ಏನು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದು ರೆಗ್ಯುಲರ್ ಸರ್ಕ್ಯೂಟ್ ಇದೆ. ಇದರಲ್ಲಿ ಬ್ಯಾಟ್ರಿ ಕೂಡ ಇದೆ, ಲೋಡ್ ಕೂಡ ಇದೆ, ರೆಸಿಸ್ಟೆನ್ಸ್ ಇದೆ ಇದರಲ್ಲಿ. ಆದರೂ ಕೂಡ ಶಾರ್ಟ್ ಸರ್ಕ್ಯೂಟ್ ಯಾಕಾಗಿದೆ ಅಂದರೆ, ಇಲ್ಲೇನೋ ವೈರ್ ಓಪನಿಂಗ್ ಇರ್ಬೋದು, ಸ್ಕಿನ್ನಿಂಗ್ ಆಗಿರುತ್ತೆ. ಸೊ ಅದು ಕಾಂಟ್ಯಾಕ್ಟಲ್ಲಿ ಬಂದಾಗ ಕಂಡಕ್ಟರು ಸರ್ಕ್ಯೂಟು ಇಲ್ಲೇ ಒಂದು ರೌಂಡ್ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಸ್ಪಾರ್ಕ್ ಬರುತ್ತೆ. ಅಂಡರ್ಸ್ಟುಡ್? ಲೈಕ್ ದಿಸ್ ಶಾರ್ಟ್ ಸರ್ಕ್ಯೂಟ್ ಹ್ಯಾಪನ್ಸ್. ಓಕೆ, ಸೇಮ್ ಈ ಕಂಡೀಷನ್ನು ಇಲ್ಲಿ ಎಕ್ಸಿಸ್ಟ್ ಆಗಿಬಿಡುತ್ತೆ. ಇದೇ ಒಂದು ಸರ್ಕ್ಯೂಟ್ ಆಗುತ್ತೆ. ಅಂಡರ್ಸ್ಟುಡ್? ಇಷ್ಟೆಲ್ಲ ಹೇಳಿದ್ದು ನಿಮಗೆ ರೆಸಿಸ್ಟೆನ್ಸ್ ಬಗ್ಗೆ ಗೊತ್ತಾಗಲಿ ಅಂತ ಹೇಳಿ. ನಾವು ಆ್ಯಕ್ಚುಲಿ ಇವಾಗ ಸಿಲೆಬಸ್ ಪ್ರಕಾರ ನಿಮಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ರೆಸಿಸ್ಟೆನ್ಸ್ ಇಂದ ಸರ್ಕ್ಯೂಟ್ ಕ್ಯಾಲ್ಕುಲೇಟ್ ಮಾಡೋದೇನು, ಡಿಫ್ರೆಂಟ್ ರೆಸಿಸ್ಟರ್ಸ್ ಇದ್ದಾಗ ಕರೆಂಟ್ಸ್ ಏನಾಗುತ್ತೆ ಅಂತೆಲ್ಲ ನೋಡೋಣ. ಫಸ್ಟ್, series connections of resistors.
ಏನು ಸೀರೀಸ್ ಕನೆಕ್ಷನ್ಸ್ ಅಂದರೆ ಕನ್ಸಿಡರ್ ಇದೊಂದು ರೆಸಿಸ್ಟರ್, ಇದಕ್ಕೆ ಪಾಸಿಟಿವ್ ಎಂಡ್ ನೆಗೆಟಿವ್ ಎಂಡ್ ಅಂತ ಇರುತ್ತೆ, ರೈಟ್? ಸೊ ಇದರ ನೆಕ್ಸ್ಟ್ ಮತ್ತೆ ಒಂದು ಕಂಟಿನ್ಯೂಷನ್ ಆಗುತ್ತೆ, ಇನ್ನೊಂದು ರೆಸಿಸ್ಟರ್. ಅಂದರೆ ಇದ್ರ ಪಾಸಿಟಿವ್ ಇದ್ರ ನೆಗೆಟಿವ್ ಕನೆಕ್ಟ್ ಮಾಡೋದು, ಇದ್ರ ನೆಗೆಟಿವ್ ಇನ್ನೊಂದು ರೆಸಿಸ್ಟರ್ನ ಪಾಸಿಟಿವ್ ಕನೆಕ್ಟ್ ಮಾಡೋದು. ವೆರಿ ಸಿಂಪಲ್. ಓಕೆ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್ಸ್ ಆರ್ ಕನೆಕ್ಟೆಡ್ ಟುಗೆದರ್. ಈ ರೀತಿ ಕನೆಕ್ಷನ್ ಮಾಡೋದ್ರಿಂದ ಸರ್ಕ್ಯೂಟಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಓಕೆ, ಒಂದು ಸ್ವಿಚ್ ಇದೆ, ಇದನ್ನು ಕನೆಕ್ಟ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಒಂದು ಬೇಸಿಕ್ ಸರ್ಕ್ಯೂಟ್ ಆಯಿತು, 3 ರೆಸಿಸ್ಟರ್ಸ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಓಕೆ, ಇವಾಗ ಲೈಕ್ ಕನ್ಸಿಡರ್ 10 volts ಬ್ಯಾಟ್ರಿ, ಕನ್ಸಿಡರ್ ಈಚ್ ರೆಸಿಸ್ಟೆನ್ಸ್ ಆಫ್ 10 ohms ಇದೆ ಅಂತ ಇಟ್ಕೊಳ್ಳೋಣ. ಸೊ ನಮಗೆ ಕರೆಂಟ್ ಇಂದ ಸರ್ಕ್ಯೂಟ್ ಏನಾಗುತ್ತೆ, ವೋಲ್ಟೇಜ್ ಇಂದ ಸರ್ಕ್ಯೂಟ್ ಏನಾಗುತ್ತೆ ಅಂತ ಚೆಕ್ ಮಾಡಿ. ನಾನು ವರ್ಚುವಲ್ ಲ್ಯಾಬಲ್ಲಿ ನೋಡೋಣ. ಇವಾಗ 3 ರೆಸಿಸ್ಟರ್ ಇರುವ ಒಂದು ಸರ್ಕ್ಯೂಟ್ ಬಿಲ್ಡ್ ಮಾಡೋಣ. ಈಚ್ ರೆಸಿಸ್ಟರ್ದು ಕೆಪಾಸಿಟಿ ಏನಿದೆ, 10 ohms, 10 ohms, 10 ohms. ಅದರ ಬ್ಯಾಟ್ರಿ ಕೆಪಾಸಿಟಿ 10 volts. ಈಗ ಸರ್ಕ್ಯೂಟ್ನ ಆನ್ ಮಾಡೋಣ. ಸೊ ಎಲೆಕ್ಟ್ರಾನ್ ಸ್ಟಾರ್ಟೆಡ್ ಫ್ಲೋಯಿಂಗ್. ಏನು ಸ್ಪೆಷಲ್ ಥಿಂಗ್ ಇದೆ ಇಲ್ಲಿ ಅಂತ ನೋಡ್ತಗೋಣ. ಫಸ್ಟ್ ಕರೆಂಟ್ ಏನಾಗುತ್ತೆ ಅಂತ ನೋಡೋಣ. ಅಕ್ರಾಸ್ ದ ಫುಲ್ ಸರ್ಕ್ಯೂಟ್ ಏನಿರುತ್ತೆ, ದೆನ್ ಈಚ್ ರೆಸಿಸ್ಟೆನ್ಸಲ್ಲಿ ಏನಾಗುತ್ತೆ ಅಂತ ನೋಡೋಣ ಕರೆಂಟ್. ಸೊ ಕರೆಂಟ್ ಅಟ್ ದ ಬಿಗಿನಿಂಗ್ 0.33 amperes, 0.33 ಬಿಫೋರ್ ಎಂಟ್ರಿಂಗ್ ಎನಿ ರೆಸಿಸ್ಟೆನ್ಸ್. ಈಗ ಫಸ್ಟ್ ರೆಸಿಸ್ಟೆನ್ಸ್ ಆದಮೇಲೆ ಏನಾಗುತ್ತೆ, 0.33 ಸೇಮ್ ಇದೆ. ಸೆಕೆಂಡ್ ರೆಸಿಸ್ಟೆನ್ಸ್ ಆದಮೇಲೆ 0.33, ಅಗೈನ್ 0.33. ಸೊ ಎಂಟೈರ್ ಹೋಲ್ ಸರ್ಕ್ಯೂಟಲ್ಲಿ ಕರೆಂಟು ಚೇಂಜ್ ಆಗಲೇ ಇಲ್ಲ. ಎಫೆಕ್ಟಿವ್ ಕರೆಂಟು 0.33 amperes ಇದೆ. ದೆರ್ ಈಸ್ ನೋ ಚೇಂಜ್ ಇನ್ ಕರೆಂಟ್. ಫಸ್ಟ್ ಇನ್ಫರೆನ್ಸ್ ಏನು, ನೋ ಚೇಂಜ್ ಇನ್ ಕರೆಂಟ್. ವೆರಿ ಇಂಪಾರ್ಟೆಂಟು, ಬರ್ಕೊಳ್ಳಿ, ನೋ ಚೇಂಜ್ ಇನ್ ಕರೆಂಟ್. ನೆಕ್ಸ್ಟ್ ವೋಲ್ಟೇಜ್ ನೋಡೋಣ. ಅಕ್ರಾಸ್ ದ ಸರ್ಕ್ಯೂಟ್ ಏನೆಲ್ಲ ಚೇಂಜಸ್ ಆಗುತ್ತೆ. ಫಸ್ಟು ಅಕ್ರಾಸ್ ದ ಬ್ಯಾಟ್ರಿ ಚೆಕ್ ಮಾಡೋಣ. 10 volts ಇದೆ, ರೈಟ್? ಸಿಮಿಲರ್ಲಿ ವಿಲ್ ಚೆಕ್ ದಿಸ್ ಇನ್ ಅರೌಂಡ್ ದ ಸ್ವಿಚ್. ಎಲ್ಲ ಕಡೆನೂ ಚೆಕ್ ಮಾಡೋಣ. ಸ್ವಿಚ್ಚಲ್ಲಿ 0 ಇದೆ ವೋಲ್ಟೇಜ್. ವೈ? ನಿಮಗೆ ನಾನು ಆಲ್ರೆಡಿ ಹೇಳಿದ್ದೆ, ಸರ್ಕ್ಯೂಟಲ್ಲಿ 2 ಪಾರ್ಟ್ ಇರುತ್ತೆ, ದ ಪಾಸಿಟಿವ್ ಆ್ಯಂಡ್ ದ ನೆಗೆಟಿವ್ ಪಾರ್ಟ್ ಅಲ್ವಾ? ನೆಗೆಟಿವ್ ಪಾಸಿಟಿವ್ ಪಾರ್ಟ್ ಆಫ್ ದ ವೈರ್ ಈಸ್ ಗೆಟಿಂಗ್ ಕನೆಕ್ಟೆಡ್ ಹಿಯರ್. ಸೊ ಇದಿಷ್ಟು ನಮಗೇನಾಗುತ್ತೆ, ಪಾಸಿಟಿವ್ ಸರ್ಕ್ಯೂಟ್ ಆಗುತ್ತೆ. ಇಲ್ಲಿಂದ ಇಷ್ಟೇನಾಗುತ್ತೆ, ನೆಗೆಟಿವ್ ಪಾರ್ಟ್ ಆಫ್ ದ ಸರ್ಕ್ಯೂಟ್ ಆಗುತ್ತೆ. ನೀವು ಒಂದೇ ಪಾರ್ಟಲ್ಲಿ ನೀವು 2 ನೀಡಲ್ಸ್ನ ತಂದರೆ ವೋಲ್ಟೇಜು 0 ಆಗುತ್ತೆ. ರೆಸಿಸ್ಟರ್ಸಲ್ಲಿ ಒಂದು ನೆಗೆಟಿವ್ ಎಂಡು, ಒಂದು ಪಾಸಿಟಿವ್ ಎಂಡು, ಒಂದು ನೆಗೆಟಿವ್ ಎಂಡು, ಒಂದು ಪಾಸಿಟಿವ್ ಎಂಡು, ಇದೇ ರೀತಿ ನಾವು ಕನೆಕ್ಟ್ ಮಾಡಿರ್ತೀವಲ್ವಾ. ಪಾಸಿಟಿವ್ ಎಂಡ್ ಶುಡ್ ಬಿ ಕನೆಕ್ಟೆಡ್ ಟು ದ ನೆಗೆಟಿವ್ ಎಂಡ್ ಆಫ್ ದ ನೆಕ್ಸ್ಟ್ ರೆಸಿಸ್ಟರ್ಸ್, ಈ ಥರ ಕನೆಕ್ಟ್ ಮಾಡಿರ್ತೀವಿ. ಸೊ ಇವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸಿಸ್ಟರ್ಸ್ ನೋಡೋಣ. ಒಂದು ನೀಡಲ್ನ ನೆಗೆಟಿವ್ ಎಂಡು, ಅನದರ್ ಪಾಸಿಟಿವ್ ಎಂಡ್ ಆಫ್ ದ ಸರ್ಕ್ಯೂಟಲ್ಲಿ ಇಟ್ಟರೆ ನಮಗೆ ವೋಲ್ಟೇಜ್ ಎಷ್ಟು ಬಂತು, 3.33 volts. ನಾನು ಇದನ್ನು ಬರಿತೀನಿ. R1 ಎಷ್ಟಿತ್ತು ರೆಸಿಸ್ಟೆನ್ಸು, 10 ohms. R2 ಎಷ್ಟಿತ್ತು, ಅಗೈನ್ 10 ohms. R3 ಈಸ್ ಆಲ್ಸೋ 10 ohms ಇದೆ. ಆದರೆ R1ನಲ್ಲಿ ವೋಲ್ಟೇಜ್ ಎಷ್ಟೋಯ್ತು, V1 ನಮಗೆ ಗೊತ್ತಾಗ್ತಾ ಇದೆ 3.33 volts. ನೆಕ್ಸ್ಟ್ ಚೆಕ್ ಮಾಡೋಣ. ನೆಕ್ಸ್ಟ್ ರೆಸಿಸ್ಟೆನ್ಸಲ್ಲಿ ಒಂದು ಪಾಸಿಟಿವ್ ಎಂಡ್ಗೆ ಇನ್ನೊಂದು ನೆಗೆಟಿವ್ ಎಂಡ್ಗೆ ಇಟ್ಟರೆ ಅಗೈನ್ 3.33 volts ಬಂದಿದೆ. ದಟ್ ಮೀನ್ಸ್ ರೆಸಿಸ್ಟರ್ 2ನಲ್ಲಿ ವೋಲ್ಟೇಜ್ ಅಂದರೆ V2 ಎಷ್ಟಾಯಿತು, ಅಗೈನ್ 3.33 volts. ದೆನ್ ಥರ್ಡಲ್ಲಿ ವೋಲ್ಟೇಜ್ ಎಷ್ಟು ವೇರಿ ಆಗುತ್ತೆ, ಎಷ್ಟಿರುತ್ತೆ ನೋಡೋಣ. ದಟ್ ಈಸ್ ಆಲ್ಸೋ 3.33. ಅಲ್ಲಿಗೆ V3 ವೋಲ್ಟೇಜ್ 3 ಎಷ್ಟಿದೆ, 3.33 volts ಇದೆ. ಅಂದರೆ ಏನಾಯಿತು, ನೋ ಚೇಂಜ್ ಇನ್ ಕರೆಂಟ್, ಬಟ್ ದೆರ್ ಈಸ್ ಎ ಸ್ಪ್ಲಿಟ್ ಇನ್ ವೋಲ್ಟೇಜ್. ವೋಲ್ಟೇಜು ಸ್ಪ್ಲಿಟ್ ಆಯಿತು. ಟೋಟಲ್ ಬ್ಯಾಟ್ರಿ ವೋಲ್ಟೇಜು 10 volts, ಅದು ಈಚ್ ರೆಸಿಸ್ಟರ್ಸಲ್ಲಿ ಸ್ಪ್ಲಿಟ್ ಆಗಿ 3.33 ವೋಲ್ಟೇಜ್ ಆಗಿ ಸ್ಪ್ಲಿಟ್ ಆಯಿತು ವೋಲ್ಟೇಜ್. ಓಕೆ, ಈಗ ನಾನು ಏನು ಮಾಡ್ತೀನಿ, ಒಂದು ರೆಸಿಸ್ಟರ್ನ ರಿಮೂವ್ ಮಾಡ್ತೀನಿ. ದಿಸ್ ಒನ್ ಐ ವಿಲ್ ರಿಮೂವ್ ಆ್ಯಂಡ್ ಐಲ್ ಕನೆಕ್ಟ್ ದ ಸರ್ಕ್ಯೂಟ್. ಈಗ ರೀಡಿಂಗ್ಸ್ ನೋಡೋಣ. ವೋಲ್ಟೇಜ್ ಆಫ್ ದ ಬ್ಯಾಟರಿ ಇಸ್ 10 volts. ವೋಲ್ಟೇಜ್ ಅಕ್ರಾಸ್ ದ ಫಸ್ಟ್ ರೆಸಿಸ್ಟರ್ ಇಸ್ 5 volts. And then the voltage across the second resistor is also 5 volts. 5 volt to 5 volt ಆಗಿ ಸ್ಪ್ಲಿಟ್ ಆಗಿದೆ. ವೆರಿ ಸಿಂಪಲ್, ಅಂಡರ್ಸ್ಟುಡ್? ಇದು ಯಾಕೆ ಈಕ್ವಲ್ ಆಗಿ ಸ್ಪ್ಲಿಟ್ ಆಗಿದೆ, ಇಲ್ಲೂ ನಮಗೆ 10 ohms ಇತ್ತು,
ಇಲ್ಲೂ ಕೂಡ 10 ಓಮ್ಸ್ ಇತ್ತು ಅಲ್ವಾ. ಈಗ ನಾನು ಒನ್ ಆಫ್ ದ ರೆಸಿಸ್ಟರ್ದು ವ್ಯಾಲ್ಯೂ ಚೇಂಜ್ ಮಾಡ್ತೀನಿ, ಅವಾಗ ವೋಲ್ಟೇಜ್ ಯಾವ ಥರ ಸ್ಪ್ಲಿಟ್ ಆಗುತ್ತೆ ನೋಡೋಣ. R1 10 ಓಮ್ಸೇ ಇರಲಿ, ಬಟ್ R2 ಸೆಕೆಂಡ್ ರೆಸಿಸ್ಟರ್ದು ನಾನು 10 ಓಮ್ಸಿಂದ 15 ಓಮ್ಸ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ R2ದು ರೆಸಿಸ್ಟೆನ್ಸ್ ಎಷ್ಟಿದೆ, 15 ಓಮ್ಸ್ ಇದೆ. ಈಗ ನಂದು ವೋಲ್ಟೇಜ್ ಏನು ಬರುತ್ತೆ ಅಕ್ರಾಸ್ ದ ಬ್ಯಾಟ್ರಿ, ಫಸ್ಟು 10 ವೋಲ್ಟ್ಸ್ ಅದು ಸೇಮ್ ಇರುತ್ತೆ. ಫಸ್ಟ್ ರೆಸಿಸ್ಟರಲ್ಲಿ ಎಷ್ಟಿರುತ್ತೆ ವೋಲ್ಟೇಜು, 4 ವೋಲ್ಟ್ಸ್ ಆಯಿತು, ಚೇಂಜ್ ಆಯಿತು. ನಾವು ರೆಸಿಸ್ಟೆನ್ಸ್ ಕೆಪಾಸಿಟಿ ಆಫ್ ದ ಸೆಕೆಂಡ್ ರೆಸಿಸ್ಟರ್ ಚೇಂಜ್ ಮಾಡಿದ್ರು ಕೂಡ ಫಸ್ಟ್ ರೆಸಿಸ್ಟರಲ್ಲೂ ಕೂಡ ವೋಲ್ಟೇಜ್ ಚೇಂಜ್ ಆಯಿತು. ಇದು 4 ಆಯಿತು, ಇದರಲ್ಲಿ ಎಷ್ಟು ಬರುತ್ತೆ, 6 ಬಂತು. ಹಾಗಿದ್ರೆ ರೆಸಿಸ್ಟರ್ನ ಕೆಪಾಸಿಟಿ ತಕ್ಕನಂಗೆ ಅಲ್ಲಿ ವೋಲ್ಟೇಜ್ ಸ್ಪ್ಲಿಟ್ ಆಗುತ್ತೆ ಅಂತ ಗೊತ್ತಾಯಿತು. ಇಟ್ಸ್ ವೆರಿ ಇಂಪಾರ್ಟೆಂಟ್, ಯು ಶುಡ್ ನೋಟ್ ಡೌನ್. ಇಲ್ಲಿ ಯಾಕೆ ಎಲ್ಲ 3.33 3.3333 ಬಂತು ಅಂದರೆ ಎಲ್ಲ ರೆಸಿಸ್ಟರ್ದು ವ್ಯಾಲ್ಯೂ 10 10 10 ಇತ್ತು. ಅರ್ಥ ಆಗ್ತಿದೆಯಾ? ಅಕಸ್ಮಾತ್ ರೆಸಿಸ್ಟರ್ ವ್ಯಾಲ್ಯೂ ಚೇಂಜ್ ಆಯಿತು ಅಂದರೆ, ಸಿ ಹಿಯರ್ R1 ಬಂದುಬಿಟ್ಟು ನಮಗೆ ಸೇಮ್ 10 ಓಮ್ಸೇ ಇತ್ತು, R2 ನಾನು ಚೇಂಜ್ ಮಾಡಿದೆ 15 ಓಮ್ಸಿಗೆ. ದೆನ್ ಐ ಗಾಟ್ V1 4 ವೋಲ್ಟ್ಸ್ ಆ್ಯಂಡ್ V2 6 ವೋಲ್ಟ್ಸ್. ಈ ಥರ ಚೇಂಜಸ್ ಆಯಿತು ಸರ್ಕ್ಯೂಟಲ್ಲಿ. ನಾವು ಇದೇ ಕ್ಯಾಲ್ಕುಲೇಷನ್ಸ್ನ ಮಾಡೋದು, ವೆರಿ ಸಿಂಪಲ್ ಫಾರ್ಮುಲಾ ಇದೆ. ಓಕೆ, ಆ ಫಾರ್ಮುಲಾ ಯೂಸ್ ಮಾಡಿ ಮಾಡೋದು. ನಮಗೆ ಕನ್ಕ್ಲೂಷನ್ ಏನು ಬಂತು, ಇನ್ ದ ಸೀರೀಸ್ ಕನೆಕ್ಷನ್ಸಲ್ಲಿ ನೋ ಚೇಂಜ್ ಇನ್ ಕರೆಂಟ್. ಇಲ್ಲಿ ನೋಡಿ ಕರೆಂಟ್ ಇನ್ನೊಂದ್ಸಲಿ ತೋರಿಸ್ತೀನಿ. ಈಗ 0.4 ಬಂದಿದೆ ಅಲ್ವಾ, ಈಗ ಹೊಸದಾಗಿ 2 ರೆಸಿಸ್ಟರ್ಸಲ್ಲಿ ಇದೇ ಕರೆಂಟು ಅಕ್ರಾಸ್ ದ ಸರ್ಕ್ಯೂಟ್ ಇರುತ್ತೆ. 0.4 ಈವನ್ ಆಫ್ಟರ್ ಫಸ್ಟ್ ರೆಸಿಸ್ಟೆನ್ಸ್ 0.4, ಈವನ್ ಆಫ್ಟರ್ ಸೆಕೆಂಡ್ ರೆಸಿಸ್ಟರ್ 0.4 ಇದೆ. ಅಕ್ರಾಸ್ ದ ಸರ್ಕ್ಯೂಟು ಕರೆಂಟ್ ಸೇಮೇ ಇರುತ್ತೆ, 0.4 ಆಂಪ್ಸೇ ಇರುತ್ತೆ, ರೈಟ್? ಸೊ ದಟ್ ಈಸ್ ದ ಕನ್ಕ್ಲೂಷನ್. ದೆರ್ ಈಸ್ ನೋ ಚೇಂಜ್ ಇನ್ ಕರೆಂಟ್ ಬಟ್ ಚೇಂಜ್ ಇನ್ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್ಸ್. ಆ ರೆಸಿಸ್ಟರ್ಸ್ನ ಕೆಪಾಸಿಟಿ ತಕ್ಕನಂಗೆ ಅದು ಅಷ್ಟೇ ವೋಲ್ಟೇಜ್ನ ಡ್ರಾ ಮಾಡುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಅಂಡರ್ಸ್ಟ್ಯಾಂಡ್? ಇಷ್ಟನ್ನು ನಾವು ಇವಾಗ ಇದ್ರ ರಿಲೇಟೆಡ್ ಫಾರ್ಮುಲಾಸ್ ಇದೆ, ಅದನ್ನೆಲ್ಲ ಥಿಯರಿಟಿಕಲಿ ನೋಡೋಣ. ಈಗ ನಿಮಗೆ ಈ ಸೀರೀಸ್ ಕನೆಕ್ಷನ್ಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಗೊತ್ತಾಗಿದೆ. ನಾವೀಗ ಓಮ್ಸ್ ಲಾ ನೋಡೋಣ. ಓಮ್ಸ್ ಲಾ ಏನು ಹೇಳುತ್ತೆ, V = I × R. ಈ ಓಮ್ಸ್ ಲಾ ಸೀರೀಸ್ ಕನೆಕ್ಷನಲ್ಲಿ ಯಾವ ಥರ ವರ್ಕ್ ಆಗುತ್ತೆ ನೋಡೋಣ. ವಿ ನೋ ದಟ್ ಕರೆಂಟ್ ವಿಲ್ ನಾಟ್ ಚೇಂಜ್, ಒನ್ ಆ್ಯಂಡ್ ಓನ್ಲಿ ಕರೆಂಟ್ ಅಲ್ವಾ ಎಂಟೈರ್ ಸರ್ಕ್ಯೂಟಲ್ಲಿ. ರೆಸಿಸ್ಟೆನ್ಸ್ 1 ರೆಸಿಸ್ಟೆನ್ಸ್ 2 ಅಲ್ವಾ, ಡಿಫ್ರೆಂಟ್ ರೆಸಿಸ್ಟರ್ಸ್ ಇದ್ದರೆ ಅಕಾರ್ಡಿಂಗ್ಲಿ ಈಚ್ ರೆಸಿಸ್ಟರ್ಸ್ ಹತ್ರ ನಮಗೆ ವೋಲ್ಟೇಜ್ ಡಿಫ್ರೆಂಟ್ ಇರುತ್ತೆ. V1 ಇರುತ್ತೆ, R1 ಹತ್ರ V1 ಇರುತ್ತೆ, R2 ಹತ್ರ V2 ಇರುತ್ತೆ. ಲೈಕ್ ದಿಸ್ ವೋಲ್ಟೇಜ್ ವೇರೀಸ್ ಅಕ್ರಾಸ್ ದ ರೆಸಿಸ್ಟರ್ಸ್. ಇದು ನಮಗೆ ಗೊತ್ತಾಯ್ತು. ಈ ಫಾರ್ಮುಲಾದಲ್ಲಿ ನಾವು ಈ R1 R2 V1 V2 ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತೆಗಿಯೋಕ್ಕಾಗುತ್ತಾ? ನೋ. ಅದಕ್ಕೆ ನಾವು ತುಂಬ ರೆಸಿಸ್ಟರ್ಸ್ ಇದ್ದಾಗ ನಾವು ಎಫೆಕ್ಟಿವ್ ರೆಸಿಸ್ಟರ್ಸ್ ಆಫ್ ದ ಸರ್ಕ್ಯೂಟ್ ತೆಗಿಬೇಕು. ಎಫೆಕ್ಟಿವ್ ರೆಸಿಸ್ಟರ್ಸ್ ಆಫ್ ದ ಸರ್ಕ್ಯೂಟ್ ಫಾರ್ ಸೀರೀಸ್ ಕನೆಕ್ಷನ್ಸ್ ಏನಾಗುತ್ತೆ, ವೆರಿ ಸಿಂಪಲ್. ಎಷ್ಟು ರೆಸಿಸ್ಟರ್ಸ್ ಇರುತ್ತೋ ಅದನ್ನು ಆ್ಯಡ್ ಮಾಡಬೇಕು. R1 R2 + R3 + ಲೈಕ್ ದಿಸ್. ಎಷ್ಟೇ ರೆಸಿಸ್ಟರ್ಸ್ ಇರಲಿ ಅದನ್ನು ಆ್ಯಡ್ ಮಾಡಿದ್ರೆ ಸಾಕು, ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಬರುತ್ತೆ. ನಾವು R ಜಾಗದಲ್ಲಿ REನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದಟ್ಸ್ ಆಲ್ ಇನ್ ದ ಫಾರ್ಮುಲಾ. ಸಿಮಿಲರ್ಲಿ ವೋಲ್ಟೇಜ್ ಕೂಡ ಡಿಫ್ರೆಂಟ್ ಆಗ್ತಾ ಇದೆ ಅಲ್ವ, ಅದಕ್ಕೆ ಎಫೆಕ್ಟಿವ್ ವೋಲ್ಟೇಜ್ನ ಕಂಡುಹಿಡಬೇಕು ಸರ್ಕ್ಯೂಟಿಂದ. ಅದು ಕೂಡ ಸಿಂಪಲ್, V1 + V2 + V3 ಈ ಥರ ಆ್ಯಡ್ ಮಾಡಿದ್ರೆ ಬರುತ್ತೆ, ಅದನ್ನು VE. ಸೊ ಈಗ VE ಮತ್ತು REನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನಾವು ಓಮ್ಸ್ ಲಾನ ಈ ಥರ ಯೂಸ್ ಮಾಡ್ಕೋತೀವಿ ಫಾರ್ಮುಲಾನ. ಓಕೆ, ನಿಮಗೆ ಲಾಸ್ಟ್ ವರ್ಚುವಲ್ ಲ್ಯಾಬಲ್ಲಿ ತೋರಿಸಿದ ಒಂದು ಕಂಡೀಷನ್ಸ್ನ ಹೇಳ್ತೀನಿ. ಕರೆಂಟ್ ಕಂಡುಹಿಡೀರಿ ಸರ್ಕ್ಯೂಟಲ್ಲಿ ಫಾರ್ ದ ಸೀರೀಸ್ ಕನೆಕ್ಷನ್ಸ್ ಆಫ್ ದ ರೆಸಿಸ್ಟರ್ಸ್ಗೆ. ಕರೆಂಟ್ ಗೊತ್ತಿಲ್ಲ ನಮಗೆ, ಬಟ್ ಅಲ್ಲಿ ಎಷ್ಟು R1 ಏನು ತೊಗೊಂಡಿದ್ವಿ, 10 ಓಮ್ಸ್ ತೊಗೊಂಡಿದ್ವಿ. R2 ಎಷ್ಟಿತ್ತು, 15 ಓಮ್ಸ್ ಇತ್ತು. V1 is 4 volts. ಸಿಮಿಲರ್ಲಿ V2 is 6 volts. ಈ ಥರ ಬಂದಿತ್ತಲ್ವಾ. ಈ ಕಂಡೀಷನ್ಗೆ ನಾವು ಕರೆಂಟ್ ಎಷ್ಟಿತ್ತು ಸರ್ಕ್ಯೂಟಲ್ಲಿ ಅಂತ ಕಂಡುಹಿಡಿಯೋಣ. ನಮಗೆ ಸೀರೀಸ್ ಕನೆಕ್ಷನ್ಸಲ್ಲಿ ಕರೆಂಟ್ ಸೇಮ್ ಇರುತ್ತೆ, ಹಾಗಾಗಿ ಒಂದೇ ಕರೆಂಟ್ ಬರುತ್ತೆ. ವೋಲ್ಟೇಜ್ ಡಿಫ್ರೆಂಟ್ ಇದ್ದಾಗ ಅದನ್ನು ಎಫೆಕ್ಟಿವ್ ವೋಲ್ಟೇಜ್ ತೊಗೋಬೇಕು. ಸೊ ನಾವು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಫಸ್ಟ್ ನೋಡೋಣ. ಏನು ಮಾಡಬೇಕು ಅದಕ್ಕೆ, R1 + R2 + R3 ನಮಗೆ ಎರಡೇ ರೆಸಿಸ್ಟರ್ಸ್ ಇರೋದು, ಅದನ್ನು ಆ್ಯಡ್ ಮಾಡಿ 10 + 15 ದಟ್ ಈಸ್ R1 + R2 ಅಲ್ವಾ. ಸೊ ದಟ್ ಈಸ್ 25 ಓಮ್ ಈಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಸಿಮಿಲರ್ಲಿ ವೋಲ್ಟೇಜ್, ಎಫೆಕ್ಟಿವ್ ವೋಲ್ಟೇಜ್ ಆಫ್ ದ ಸರ್ಕ್ಯೂಟ್ ಮಾಡೋಕ್ಕೆ
V1 ಪ್ಲಸ್ V2 ಮಾಡಬೇಕು. ಓಕೆ, ದೆನ್ V1 ಈಸ್ 4 ಪ್ಲಸ್ V2 ಈಸ್ 6. ಹೆನ್ಸ್ ಇಟ್ ಈಸ್ 10 volts ಇಸ್ ದ ಎಫೆಕ್ಟಿವ್ ವೋಲ್ಟೇಜ್ ಆಫ್ ದ ಸರ್ಕ್ಯೂಟ್. ಇದನ್ನು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. VE ಎಫೆಕ್ಟಿವ್ ವೋಲ್ಟೇಜ್ ಇಸ್ 10 volts ಇಸ್ ಈಕ್ವಲ್ ಟು I ಕಂಡುಹಿಡಿಯಬೇಕಿದೆ. RE ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ 25 ohms. ದೆನ್ I ಇಸ್ ಈಕ್ವಲ್ ಟು 25 ಆ ಕಡೆ ಹೋದರೆ 10/25 ಆಗುತ್ತೆ. ದ ಫೈನಲ್ ಆನ್ಸರ್ ಈಸ್ 0.4 amps. ಹೌದಲ್ವಾ? ನಾವು ಸರ್ಕ್ಯೂಟಲ್ಲಿ ನೋಡಿದ್ದೀವಿ 0.4 amps ಇತ್ತು. ಲೈಕ್ ದಿಸ್ ಯು ಹ್ಯಾವ್ ಟು ಫೈಂಡ್ ಔಟ್ ಕರೆಂಟ್ ಆಫ್ ದ ಸರ್ಕ್ಯೂಟು. ಸಮ್ಟೈಮ್ಸ್ ಎಫೆಕ್ಟಿವ್ ರೆಸಿಸ್ಟೆನ್ಸು, ಸಮ್ಟೈಮ್ಸ್ ಎಫೆಕ್ಟಿವ್ ವೋಲ್ಟೇಜ್ನು ಈ ರೀತಿ ಕಂಡುಹಿಡಿಯೋಕ್ಕಾಗುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಸೀರೀಸ್ ಕನೆಕ್ಷನ್ಸು. ಜನರಲಿ ಸೀರೀಸ್ ಕನೆಕ್ಷನ್ಸಲ್ಲಿ ನಾವು ರೆಸಿಸ್ಟರ್ಸ್ ವ್ಯಾಲ್ಯೂನ ಆ್ಯಡ್ ಮಾಡೋದ್ರಿಂದ ವಿ ಗೆಟ್ ಹೈ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಹೈ ರೆಸಿಸ್ಟೆನ್ಸ್ ಸಿಗುತ್ತೆ ಸರ್ಕ್ಯೂಟಲ್ಲಿ. ಸೀರೀಸ್ ಕನೆಕ್ಷನ್ ಮಾಡೋದ್ರಿಂದ ಹೈ ರೆಸಿಸ್ಟೆನ್ಸ್ ಸರ್ಕ್ಯೂಟಲ್ಲಿ ಆಗೋದ್ರಿಂದ ನಮಗೆ ಲೋ ಕರೆಂಟ್ ಸಿಗುತ್ತೆ. ಕರೆಂಟ್ ಫ್ಲೋ ತುಂಬ ಕಡಿಮೆ ಇರುತ್ತೆ. ನಿಮಗೆ ಯಾವುದಾದ್ರೂ ಸರ್ಕ್ಯೂಟಲ್ಲಿ ತುಂಬ ಕಡಿಮೆ ಕರೆಂಟ್ ಬೇಕು ಯೂಸಿಂಗ್ ದ ಗಿವನ್ ರೆಸಿಸ್ಟರ್ಸ್ ಅಂದರೆ ಅದನ್ನು ಸಿಂಪಲಾಗಿ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ನಮಗೆ ಲೋ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ಸಿಮಿಲರ್ಲಿ ನಮಗೆ ಹೈ ಕರೆಂಟ್ಸ್ ಬೇಕು ಅಂದರೆ ನಾವು ಅವಾಗ ಪ್ಯಾರಲಲ್ ಕನೆಕ್ಷನ್ಸಿಗೆ ಹೋಗಬೇಕು. ಓಕೆ, ಅದನ್ನು ನಾನು ಹೇಳ್ತೀನಿ ಪ್ಯಾರಲಲ್ ಕನೆಕ್ಷನ್ಸಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್. ಓಕೆ, ಪಾಸ್ ಮಾಡಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಈಗ ನೆಕ್ಸ್ಟ್ ಪ್ಯಾರಲಲ್ ಕನೆಕ್ಷನ್ಸ್ನ ನೋಡೋಣ. Thank you for watching. If you like this video, do share, like and subscribe.